ಪ್ರೇಮ್ ನಿಂತ್ಕೊಳ್ಳೋ ಅಯ್ಯ ನೀನು ಕರಿತಾನೆ ಹೋಗ್ತಿದ್ಯಲ್ಲ ಯಾಕೋ ಸಾಕು ಡೌನ್ಲೋಡ್ ಮಾಡ್ತೀವೋ ಏನೇನು ಮಾಡ್ತೀವೋ ನಿನಗೆ ಬಿಟ್ಟಿದ್ದು ಏನೋ ಮಾಡು. ಆ ಸಂಜನಾ ನಿನ್ ಕೈ ಕೊಟ್ಲಾ? ನನಗೆ ಗೊತ್ತು ಅವಳು ಕಿವಿ ಮೇಲೆ ಹೂವ ಇಟ್ಟು ಯಾಮಾರ್ಸಿದ್ಲು ಅಂತ. ಅವಳು ಕಿವಿ ಮೇಲೆ ಹೂವ ಇಟ್ಲಿ ಅವಳು ಲಾಲ್ಬಾಗ್ನ ಇಟ್ಬಿಡ್ತಾಳೆ. ಏನಿಲ್ಲ ಅದು ತಲೆ ಮೇಲೆ ಸ್ವಲ್ಪ ಇದು. ನೋಡು ಪ್ರೇಮ್, ಅವಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನಾನಿಲ್ವಾ, ನಿನ್ನ ಲವ್ ಮಾಡಕ್ ಬೇಕಾಗಿರೋದು ಲಕ್, ಅದು ನನಗಿದೆ. ಬೇಕಾಗಿರೋದು ಲಕ್ ಅಲ್ಲ, ಫೈನಾನ್ಸ್. ಡೋಂಟ್ ವರಿ, ಇವತ್ತಿಂದ ನಾವಿಬ್ರು ಒಳ್ಳೆ ಲವರ್ಸು. ನಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ನೀನೇನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಆದ್ರೆ ನನ್ನ ಸೂಪರ್ ಆಗಿ ನೋಡ್ಕೋಬೇಕು. ಈಗಾಗಲೇ ಬಾವಿಗೆ ಬಿದ್ದಿರೋ ನಮ್ಮ ಹುಡುಗಂಗೆ ಹೊಸ ಗುಂಡಿ ಬರೋದು. ಏ ಪ್ರೇಮ್, ನನಗೋಸ್ಕರ ಒಂದು ಅಕೌಂಟ್ ಓಪನ್ ಮಾಡ್ಬೇಕು. ಅದ್ರಲ್ಲಿ ಯಾವಾಗ್ಲೂ ದುಡ್ಡಿರೋ ಹಾಗೆ ನೋಡ್ಕೋಬೇಕು. ನನಗೋಸ್ಕರ ಬ್ರಾಂಡೆಡ್ ಡ್ರೆಸ್ಸು, ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು ಎಲ್ಲ ಕೊಡ್ಸ್ಬೇಕು. ನಾಳೆ ನನ್ ಬರ್ತಡೇ ಬಂತು ಅಂದ್ರೆ ಅಡಿಯಿಂದ ಮುಡಿವರೆಗೂ ಫುಲ್ ಗಿಫ್ಟ್ ಅಲ್ಲೇ ಮುಚ್ಚಿಡ್ಬೇಕು. ಮಣ್ಣಲ್ಲಿ ಮುಚ್ಚಿದ್ರೆ ಆಗಲ್ವಾ? ನಂಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಸಿಟಿಲಿರೋ ಟಾಪ್ ರೆಸ್ಟೋರೆಂಟ್ಸ್ ಅಲ್ಲಿ ಲಂಚ್, ಡಿನ್ನರು ಎಲ್ಲ. ಆಮೇಲೆ ಪಿಕಪ್ ಡ್ರಾಪ್ ನೀನೇ ನೋಡ್ಕೋಬೇಕು. ಇನ್ನೊಂದು ವಿಷಯ, ವಿ ಆರ್ ಜಸ್ಟ್ ಲವರ್ಸ್. ಸುತ್ತೋದು, ತಿರ್ಗೋದು, ಶಾಪಿಂಗು, ಸಿನಿಮಾ ಎಲ್ಲ ಓಕೆ, ಆದ್ರೆ ಮದ್ವೆ ಮಾತ್ರ ಅಪ್ಪ ಅಮ್ಮ ಹೇಳ್ದವ್ರ ಜೊತೆನೆ ಆಗ್ಬೇಕು. ಒನ್ ಮೋರ್ ಥಿಂಗ್, ಈ ಲವ್ ಅಲ್ಲಿ ನಾನೇನು ಕೊಡೋಲ್ಲ, ನೀನು ಏನು ಕೇಳಬಾರ್ದು. ಏಯ್ ಸಾಕ್ ನಿಲ್ಸೆ. ಅದು ಪ್ರೇಮ್. ಏಯ್ ನೀನ್ ಹೇಳ್ದಾಗೆಲ್ಲ ಕೇಳಕ್ಕೆ ಯಾವ್ದಾರ ಬಕ್ರ ನನ್ ಮಗನ್ ಹುಡುಕೋ ಹೋಗೆಲೆ. ಎಲ್ಲಿ ಅವಳು ಅಗ್ರಿಮೆಂಟಿಗೆ ಸೈನ್ ಮಾಡ್ಬಿಡ್ತೀವಿ ಅಂದ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ಸ್ಟ್ರೀಟ್ ಡಾಗ್ ತರ ಕೂಗ್ಬಿಟ್ಟಿಯಲ್ಲ. ನಿಮ್ ಫಿಗರ್ ಬಂದ್ರು ನೋಡೋ. ಕಂಪ್ನಿ ಬೇಕಾ? ರಕ್ತ ಕಣೋ. ನಿಜವಾಗ್ಲೂ ಯಾವ್ದಾರ ಹುಡುಗಿನೇ ಇರ್ಬೇಕು ನೋಡು. ಇರ್ಬೇಕು ಅಲ್ಲ, ಹುಡುಗಿನೇ. ಏಯ್ ನಿಂತ್ಕೊಳೆ. ಏನೇ ನಿನ್ ಪಾಡಿಗೆ ನೀನ್ ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಹೊಡೆಸ್ಕೊಂಡ್ ಸುಮ್ನೆ ಇರೋದಕ್ಕೆ ನಾನೇನ್ ಗುಗ್ಗು ನನ್ ಮಗನ್ ತರ ಕಾಣಿಸ್ತಾ ಇದೀನಾ? ಹೌದು ಕಣೋ, ಗುಗ್ಗುನೆ. ನೀವು ನಮ್ಮ ಮನ್ಸಿನ ಮೇಲೆ ಕೊಡೋ ಏಟ್ಗಿಂತ ದೀಸ್ ಆರ್ ಆಲ್ ನಥಿಂಗ್. ಮನ್ಸಿನ ಮೇಲೆ ಹೊಡೆದ್ನ? ಏಯ್ ಮೆಂಟಲ್, ಎಷ್ಟೇ ಕೊಬ್ಬು ನಿಂಗೆ? ಅಟ್ ಲೀಸ್ಟ್ ಒಂದ್ ಸಾರಿ ಆದ್ರೂ ಹೇಳ್ಬೋದು ತಾನೆ? ಏನಾಯ್ತು ಬಸ್ಸು? ಅದು ಮೇಡಮ್ ಕೋಕ್ಟಿನಿಂದ ಇವ್ರ ತಲೆ ಹೊಡೆದ್ಬಿಟ್ರು. ಪಾಪ ಇವ್ರಿಗೆ ರಕ್ತ ಬರ್ತಿದೆ. ಅದ್ರದ್ದೇನೆ ಪಂಚಾಯತಿ ಮಾಡ್ತಿದ್ದಾರೆ ಅಷ್ಟೇ. ಒಂದು ಹುಡುಗಿನ ನೆಮ್ಮದಿಯಾಗಿ ರೋಡಲ್ಲಿ ಓಡಾಡಕ್ ಬಿಡ್ತೀರಾ ನೀವು? ಏಯ್ ಮಾಡ್ರೋ ತಪ್ಪಿಗೆ ಸಾರಿ ಹೇಳು. ಏಯ್ ಇನ್ನೊಂದ್ಸಲ ಏನೇ ಗೀನೆ ಅಂದ್ರೆ ಹಾಗೆ ಬಾರ್ಸ್ಬಿಡ್ತೀನಿ. ಹುಡುಗಿರಂದ್ರೆ ಅಷ್ಟೊಂದು ಚೀಪ್ ಏನೋ ನಿನ್ಗೆ? ಏಯ್ ಮೊದ್ಲು ನೀನ್ ಸಾರಿ ಕೇಳ. ಅದು ನೀನೇ ಬಜಾರಿ ತರ ಮಾತಾಡ್ತಿದ್ಯಲ್ಲ ನೋಡು. ಹುಡುಗಿಗೆ ಅಂದ ಓದಿದ್ರೆ ಸಾಲದು, ಭಯ, ಭಕ್ತಿ, ವಿನಯ ಎಲ್ಲ ಇರ್ಬೇಕು. ಹಾಗೆಲ್ಲ ಇಟ್ಬಿಟ್ರೆ ಸುಮ್ನೆ ಬಿಡ್ತೀರಾ ನೀವು? ನೀವೇನ್ ಕಡಿಮೆನಾ? ಐಸ್ ಕ್ರೀಮ್ ತೋರಿಸಿನಲ್ಲ ನೆಕ್ಸ್ಟ್ ಸಲ. ಏಯ್ ನೀನ್ ಜಾಸ್ತಿ ಮಾತಾಡ್ತಾ ಇದೀಯ. ಯಾಕೆ ಬಸ್ಸು ಜಗಳ? ಈ ಟಾಪಿಕ್ಕು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಇವಾಗ ಏನು ಪ್ರಾಬ್ಲಮ್ಮು? ಈ ಸಣ್ಣ ಗಾಯ ತಾನೆ. ಒಂದು ನಿಮಿಷ ಗುರು, ಯಾಕೆ ಸರ್ ಹೆಣ್ಮಕ್ಳು ಕೊಳ್ಳೋಗ್ತೀರಾ? ಈ 3,000ನ ಇಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ ಬಸ್ಸು, ನೀವು ಹಿಂಗೆ ದಾರಿ ಹೋಗೋರು ಬರೋರಿಗೆಲ್ಲ ದುಡ್ಡು ಕೊಡ್ತಿದ್ರೆ ನಿಮ್ಮ ಕೊನೆಗಾಲದಲ್ಲಿ ನೀವು ಕೊಡೋಕ್ಕೆ ಯಾರು ಇರಲ್ಲ. ಯಾವುದಕ್ಕೂ ನೀವು ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳಿ ಬಸ್ಸು. ನೋಡಿ, ಈ ಪರ್ಸ್ ಇರೋದೇ ಕೊಡೋದಕ್ಕೆ. ಅದರಲ್ಲೂ ಹುಡುಗಿರಿಗೆ ಅಂದರೆ ಕೊಡ್ತಾನೇ ಇರ್ತೀನಿ. ಆಮೇಲೆ ಅವ್ರು ನನಗೆ ಕೊಡ್ತಾರಲ್ವಾ? ಏನ ಹೃದಯನ ಕೊಡಿಸ್ಕೊಳಪ್ಪ, ಏನು ಮಾಡೋಕ್ಕಾಗಲ್ಲ. ಪ್ರೀತಿ, ಪ್ರೀತಿ ಪ್ರೀತಿ ಏನು? ನಿನಗೋಸ್ಕರ 3,000 ರೂಪಾಯಿ ಕೊಟ್ಟಿದ್ದೀನಿ. ಗಾಡಿ ಹತ್ಬಾರ್ದಾ? ಅಟ್ಲೀಸ್ಟ್ ಕಾಲೇಜ್ವರೆಗೂ ಆದ್ರೂ ಡ್ರಾಪ್ ಮಾಡ್ತೀನಿ. ಲೋ ನಿನ್ನ ಚಪ್ಪಲಿ ಹೊಡಿತೀನಿ. ಏನು ಅನ್ಕೊಂಡಿದ್ಯಾ ನನ್ನ? ಪ್ರೀತಿ, ಬೇರೆ ಕೆಲಸ ಇಲ್ವಾ ನಿಮ್ಗೆ? ನಾನೇನಾದ್ರೂ ಹೆಲ್ಪ್ ಕೇಳಿದ್ನಾ? ಇದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇಡಿಯಟ್ಸ್.